ಮಸ್ಕಾಯಿ ಸಾಂಬಾರು ಸೂಪರಾಗಿದೆ. ಕಾಂಬಿನೇಷನ್ ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ನಾನಿವತ್ತು ಮಸ್ಕಾಯಿ ಸಾಂಬಾರು ಮಾಡ್ತಿದ್ದೇನೆ. ಸೊ ಅದಕ್ಕೆ ಯಾವ್ಯಾವ ಐಟಮ್ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಬೌಲ್ನ ಬೇಳೆನ, ತೊಗರಿ ಬೇಳೆನ ನೀಟಾಗಿ ಆಗಿಟ್ಕೊಂಡಿದ್ದೀನಿ, ಆರಿಸಿದ್ದೀನಿ. ಅದನ್ನು ಅದರಲ್ಲಿ ಹಾಕೋಣ. ನೆಕ್ಸ್ಟು ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸ್ಪೆಸ್ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಅದರಲ್ಲಿ ಹಾಕೋಣ. ನೆಕ್ಸ್ಟು ಒಂದು ದಪ್ಪನೇದು ಈರುಳ್ಳಿ, ಅದನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಅದರಲ್ಲಿ ಹಾಕೋಣ. ಈಗ ನಾನು ಒಂದು 4 ಟೊಮೊಟೊನ ದಪ್ಪನೇದ ಒಂದು 3 ಟೊಮೊಟೊ ಅದ ಸ್ವಲ್ಪ 4 ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ, 4 ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕೋಣ. ನೆಕ್ಸ್ಟ್ ಬಂದ್ಬಿಟ್ಟು ಬದನೆಕಾಯಿನ ನೋಡಿ, ಈ ಥರ ಒಂದು ಬದನೆಕಾಯಿನ 4 ಹೋಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಅದರಲ್ಲಿ ಸೇರಿಸೋಣ. ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ಲ, ಹಾಗಾಗಿ ಹಸಿಮೆಣಸಿಕಾಯನ್ನು ಯೂಸ್ ಮಾಡ್ತಿದ್ದೀನಿ. ಇದು ಒಂದು 6-7 ನಮ್ಗೆ ಎಷ್ಟು ಬೇಕಾ, ಮೀಡಿಯಮ್ ಸೈಜ್ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅದನ್ನು ಅದರಲ್ಲಿ ಹಾಕ್ಕೊಳ್ಳೋಣ. ಈಗ ಚಿಕ್ಕದಾದಂಥದ್ದು ಒಂದು ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಅದರಲ್ಲೇ ಸೇರಿಸೋಣ. ಸೊ ನೋಡಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ನಾನು ನೀಟಾಗಿ ಆರಿಸ್ಕೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ, ಅದು ಅದರಲ್ಲಿ ಸೇರಿಸೋಣ. ಸೊ ಈಗ ಎಲ್ಲ ಹಾಕಾಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದರಲ್ಲೇ ನಾವು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಮತ್ತು ನೋಡಿ, ನಾನು ಹೆಚ್ಚು ತುರಿದು ಇಟ್ಕೊಂಡಿರೋಂಥ ತೆಂಗಿನ ತುರಿ ಕೂಡ ಇದರಲ್ಲೇ ಹಾಕೋಣ, ಅದು ಕೂಡ ಇದರಲ್ಲೇ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಎಲ್ಲನೂ ಹಾಕಿ ಗ್ಯಾಸ್ ಮೇಲೆ ಇಟ್ಟು ನಮಗೆ ಎಷ್ಟು ಬೇಕಾದ ನೀರನ್ನು ಅಪ್ಲೈ ಮಾಡೋಣ. ಸ್ವಲ್ಪ ನೀರು ಹಾಕಿ 1-2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ 3 ವಿಷಲ್ ಕೂಗಿಸ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಇವಾಗ 1-2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ನೋಡಿ, ಇವಾಗ ಇದನ್ನು ತೆಗೆದುಬಿಟ್ಟು ನೋಡಿ ಈ ಥರ ಇದೆ. ಇದನ್ನು ನಾವು ಈಗ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ರಸ ಎಲ್ಲನ ಒಂದು ಕಡೆ ಈ ಥರ ಒಂದು ಬೌಲ್ ತಗೊಂಡು ಅದಕ್ಕೆ ಸೋಸ್ಕೊಳ್ಳೋಣ. ನೀರು ಸ್ವಲ್ಪ ಹಾಕಿ ಬೀಸ್ಕೊಂಡಿರೋಂಥದ್ದನ್ನ ರಸ ಒಂದು ಕಡೆ ತೆಗೆದುಬಿಟ್ಟು ಸೊ ಈಗ ನಾವೆಲ್ಲ ಬೆಂದಿದೆ ಚೆನ್ನಾಗಿ. ಈಗ ಇದೊಂದು ಗ್ಲಾಸ್ ತಗೊಂಡು ಚೆನ್ನಾಗಿ ನೀಟಾಗಿ ಇದನ್ನು ಈ ಥರ ಹಿಂಗೆ ಗ್ಲಾಸಲ್ಲಿ ಹಿಂಗೆ ಫ್ರೆಶ್ ಮಾಡ್ಕೊಳ್ಳೋಣ. ಅದು ನುಣ್ಣು ಬೆಂದಿರೋದ್ರಿಂದ ಬೇಗನೆ ನೈಸ್ ಬರುತ್ತೆ. ನೋಡಿ, ಇವಾಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಕಡ್ಡಿ ಕರಿಬೇವು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ
ಈರುಳ್ಳಿ ಕೆಂಪಗಾಗಲಿ. ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಸೊ ಈಗ ನಾವು ಅವೆಲ್ಲ ಏನು ಬೇಳೆ ಎಲ್ಲ ಮಸ್ತ್ ಇಟ್ಕೊಂಡಿದ್ವಿ ಅದನ್ನು ಕೂಡ ಅದರಲ್ಲೇ ಸೇರಿಸೋಣ. ನೀರು ಎತ್ತಿಟ್ಟಿದ್ನಲ್ಲ ಅದೇ ನೀರನ್ನು ಇದರಲ್ಲಿ ಹಾಕ್ಕೊಂಡು ಅದಕ್ಕೆ ಸೇರಿಸ್ತಾರೆ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಬೋದು. ಅನ್ನ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬಾ, ಚಪಾತಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಅರ್ಜೆಂಟ್ಗೆ ತರಕಾರಿ ಇಲ್ಲ ಏನೂ ಇಲ್ಲ ಅಂತಂದರೆ ಟೊಮೊಟೊ, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಬೇಳೆ ಇಷ್ಟಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸೊ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮಸ್ಕಾಯಿ ಸಾಂಬಾರು ಸೂಪರಾಗಿದೆ. ಕಾಂಬಿನೇಷನ್ ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಬೇಗ ಕೂಡ ಆಗುತ್ತೆ. ಸೊ ಬಾಯ್.